ಜಸ್ಟ್ 10 ರೂಪೀಸ್ಗೆ ಈ ಲಕ್ಷ್ಮಿ ವಾಷಿಂಗ್ ಮಿಷಿನ್ ನಾವು ನಿಮಗೆ ಕೊಡ್ತಾ ಇದೀವಿ. ಈ ವಿಡಿಯೋಗೆ ಜಸ್ಟ್ ಹಾಯ್ ಅಂತ ಕಳಿಸಿ. ಹ್ಯಾಪಿ ನ್ಯೂ ಇಯರ್. ನೋಡಿ, ಕ್ಲಾಪ್ ಇನ್ ಕನ್ನಡದವರು 2 ವಾಷಿಂಗ್ ಮಿಷಿನ್ ತರಿಸ್ಕೊಂಡಿದ್ದಾರೆ ಈ ಹೊಸ ವರ್ಷಕ್ಕೆ ಫಾಲೋವರ್ಸ್ಗೆ ಗಿಫ್ಟ್ ಕೊಡಕ್ಕೆ ಅಂತ. ಯಾವ್ದೇ ರೀತಿ ಟ್ಯಾಪ್ ಕಲೆಕ್ಷನ್ ಕೂಡ ಕೊಟ್ಕೊಂಡಿಲ್ಲ. ನೋಡಿ, ಫುಲ್ ನೀರ್ ಹಾಕ್ತಾ ಇದ್ದೀನಿ ಬಕೆಟ್ ಅಲ್ಲಿ. ಅದೇ ಬ್ರ್ಯಾಂಡರ್ ಆಗ್ಬೋದು. 10 ರೂಪಾಯಿ ಜಸ್ಟ್ ಇಷ್ಟ ಹಾಕ್ಬಿಡೋದು ಸರ್, ಅಷ್ಟೇ. ಒಂದೇ ಪ್ಯಾಕೆಟ್ ಸರ್. ಒಂದು ಪ್ಯಾಕೆಟ್ 4-5 ಸತಿ ಯೂಸ್ ಮಾಡ್ಬೋದು ಸರ್. ಚೆನ್ನಾಗಿ 2 ಮಿಷಿನ್ ರನ್ ಆಗ್ತಾ ಇದ್ದೇವೆ. ನೋಡ್ಕೊಳ್ಳಿ, ಎಲ್ಲ ವೀಕ್ಷಕರಿಗೆ ತೋರಿಸಿ ಸರ್ ಕೊಳೆ ಎಷ್ಟೈತೆ ಅಂತ. ಇದು ಕೇವಲ 15 ನಿಮಿಷದಲ್ಲಿ ಯಾವ ರೀತಿ ವಾಶ್ ಆಗಿರುತ್ತೆ ಅಂತ ನೋಡ್ಕೊಳ್ಳಿ ನೀವು. ಮ್ಯಾಟು, ಶೂ, ಬೆಡ್ಶೀಟು ಯಾವ್ದು ಬೇಕಾದ್ರೆ ಹಾಕ್ಬೋದು ಸರ್. ಇಂಥದ್ದು ಅಂತ ಇಲ್ಲ ಸರ್. ವೀಕ್ಷಕರಿಗೆ ತೋರಿಸಿ ಯಾವ ರೀತಿ ಕೊಳೆ ಹೋಗ್ತೈತೆ. ಕೊಳೆ ಹೋಗೈತೆ ನಿಮಗೆ ಬಟ್ಟೆಯಲ್ಲಿ. ಎಷ್ಟು ಹಚ್ಬಿಟ್ಟು ಎಷ್ಟು ರೀತಿ ತಂತಿ ಮೇಲೆ ಹಾಕ್ಬಿಡೋದು ಸರ್. ಇದೇ ಸಂಕ್ರಾಂತಿ ದಿವಸ ಯಾರ್ಯಾರು ನಮ್ಮ ಈ ವಿಡಿಯೋಗೆ ಕಮೆಂಟ್ ಹಾಕಿದಿರಿ ಹಾಯ್ ಅಂತ, ಅವ್ರನ್ನ ಲಕ್ಕಿ ಡಿಪ್ ಎಲ್ಲ ಆಯ್ಕೆ ಮಾಡಿ, ಆಯ್ಕೆ ಆದವರು ಜಸ್ಟ್ 10 ರೂಪೀಸ್ ಕೊಟ್ರೆ ಸಾಕು, ಈ ವಾಷಿಂಗ್ ಮಿಷಿನ್ ನಿಮ್ಮ ಮನೆಗೆ ನೀವು ತಗೊಂಡೋಗ್ಬೋದು. ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಈ ಗಿಫ್ಟ್ ಮಿಸ್ ಮಾಡ್ಕೋಬೇಡಿ. ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್. ಏನ್ ಸರ್, ನಮ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಹೊಸ ವರ್ಷಕ್ಕೆ ನಿಮ್ ಫಾಲೋವರ್ಸ್ಗೆ ಗಿಫ್ಟ್ ಕೊಡ್ತಾ ಇದೀರಂತೆ. ಏನ್ ಸರ್, ನಮ್ಗೇನು ಇಲ್ವಾ ಸರ್? ನಿನಗಿಲ್ದೇನಾ? ತಗೋ, ನಮ್ ಕ್ಲಾಪ್ ಇನ್ ಕನ್ನಡದಿಂದ ನಿಮ್ಗೂ ಒಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಬರ್ಮೆ. ಅಯ್ಯ, ನೀನ್ ಬಾಳ್ಬೇಕು ತಕ ಬೈಲಿ. ಯಾಕೆ ಸರ್? ಹಂಗೆ ಹೋದ್ರೆ ಆಯ್ತದ? ಡೆಮೋ ತೋರಿಸ್ಬೇಕಲ್ವಾ? ಏನ್ ಸರ್, ಇಲ್ಲೂ ಡೆಮೋನ ಸರ್? ಡೆಮೋ ತೋರಿಸಿದ್ರೆ ಮಾತ್ರ ಜನ ನಂಬ್ತಾರೆ. ಆಯ್ತು ಸರ್, ಒಳ್ಳೆ ಡೆಮೋ ವಿಡಿಯೋ ಜೊತೆ ಒಂದು ಆಫರ್ ಕೊಟ್ಬಿಡೋಣ ಬನ್ನಿ ಸರ್. ನೋಡಿ, ಕ್ಲಾಪ್ ಇನ್ ಕನ್ನಡದವರು 2 ವಾಷಿಂಗ್ ಮಿಷಿನ್ ತರಿಸ್ಕೊಂಡಿದ್ದಾರೆ ಈ ಹೊಸ ವರ್ಷಕ್ಕೆ ಫಾಲೋವರ್ಸ್ಗೆ ಗಿಫ್ಟ್ ಕೊಡೋಕ್ಕೆ ಅಂತ. ಬನ್ನಿ, ಅನ್ಬಾಕ್ಸ್ ಮಾಡಿ ಡೆಮೋ ತೋರಿಸೋಣ ಸರ್. ನಮ್ಮ ಹತ್ರ ಇವಾಗ 8 kg ವಾಷಿಂಗ್ ಮಿಷಿನ್ ಇದೆ 2. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಫಾಲೋವರ್ಸ್ಗೋಸ್ಕರ ತೋರಿಸೋಣ ಬನ್ನಿ ಸರ್. ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸರ್ ನಾನು. ಈಗ 8 kg ಮಿಷಿನ್ 2 ಮಿಷಿನ್ ಐತೆ ನಮ್ಮ ಹತ್ರ. ಒಂದು ಲೈಟ್ ಬ್ಲೂ ಮತ್ತು ಒಂದು ಪಿಂಕ್ ಕಲರ್ ಸರ್. ಅಚ್ಚು ಮೆಚ್ಚಿನ ಕಲರು ಪಿಂಕ್ ಕಲರ್. ಫೆಬ್ರವರಿ ಬರ್ತೈತೆ. ಪಿಂಕ್ ಕಲರ್ ತಗೊಳ್ಳೋರು ಈಗಲೇ ಇಟ್ಕೊಬಿಡಿ. ಗಿಫ್ಟ್ ಕೊಡ್ಸಕ್ಕೆ ಯಾರ್ಯಾರು ಬೇಕು ಅಂತ ಇಟ್ಕೊಬಿಡಿ. ಓಕೆ, ನೋಡಿ ಸರ್. ಅಲ್ಲ, ಅವ್ರು ತಗೊಳ್ತಾರೆ, ನೀನು ತಗೊಂಡು ಇಟ್ಕೊಬಿಡು ಪಿಂಕ್ ಸರ್. ನೋಡಿ ಸರ್, ನಿಮ್ಗೊಂದು ವಾರಂಟಿ ಕಾರ್ಡ್ ಬರುತ್ತೆ ಇದರಲ್ಲಿ. ನೋಡಿ ಸರ್, ಎಷ್ಟು kg ಮಿಷಿನ್ ಬೇಕು, ಯಾವ ಟೈಪ್ ಮಿಷಿನ್ ಇರುತ್ತೆ ನಮ್ಮ ಹತ್ರ ಅಂತ ಎಲ್ಲ ಇಲ್ಲೇ ನೀಟಾಗಿ ಮೆನ್ಷನ್ ಆಗಿಬಿಟ್ಟಿರುತ್ತೆ ಸರ್. ನಮ್ಮ ಬ್ರ್ಯಾಂಡ್ ನೇಮ್ ಇರುತ್ತೆ ಇಲ್ಲಿ. ನೆಕ್ಸ್ಟು ಸರ್ ಎಲ್ಲ ಕಸ್ಟಮರ್ ಕಾಲ್ ಮಾಡ್ಬಿಟ್ಟು ಕೇಳೋದು ಒಂದೇ ಸರ್ ಹೆಂಗೆ ಯೂಸ್ ಮಾಡಬೇಕು ಅಂತ. ಬೆಂಗಳೂರಲ್ಲಾದರೆ ಡೆಮೋ ಇರುತ್ತೆ, ನಮ್ಮ ಹತ್ರನೇ ಹೋಮ್ ಡೆಮೋ ಇರುತ್ತೆ ನಿಮಗೆ. ಔಟ್ ಆಫ್ ಬೆಂಗಳೂರು ಆದರೆ ಇಲ್ಲಿ ಜಸ್ಟ್ ಸರ್ ಕಾರ್ಡಲ್ಲಿ ರಿಸ್ಟ್ರಿಪ್ಷನ್ ಇರುತ್ತೆ. ನೋಡಿ ಸರ್, ನಿಮಗೆ ಫುಲ್ಲು ರೆಸ್ಟ್ರಿಕ್ಷನ್ ಇರುತ್ತೆ. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ 2 ಕೊಟ್ಟಿರ್ತಾರೆ. ನೀಟಾಗಿ ಓದ್ಕೋಬೇಕು ನೀವು. ಎಷ್ಟು kg ಬಟ್ಟೆ ಹಾಕ್ಬೇಕು, ಎಷ್ಟು ನೀರು ಹಾಕ್ಬೇಕು ಎಲ್ಲ ಇದರಲ್ಲೇ ಕೊಟ್ಟಿರ್ತಾರೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ವಿಸಿಟಿಂಗ್ ಕಾರ್ಡು, ನಮ್ಮ ಶಾಪು ವಿಸಿಟಿಂಗು. ನೋಡಿ, ಈ ಅಡ್ರೆಸ್ಸಿಗೆ ಬಂದರೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಸರ್ ನೀಟಾಗಿ ಪ್ಯಾಕಿಂಗ್ ಇರುತ್ತೆ ಸರ್. ನೋಡಿ ಸರ್, ಪ್ಯಾಕಿಂಗ್ ಥರ್ಮೋಕೋಲ್ ಹಾಕಿರ್ತಾರೆ. ನೀವು ಆಲ್ ಓವರ್ ಕರ್ನಾಟಕ ಅಲ್ಲ ಸರ್, ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗಿ ನೀಟಾಗಿ ಪ್ಯಾಕಿಂಗ್ ಹಾಕಿರ್ತಾರೆ ಸರ್ ನಿಮಗೆ. ನೋಡಿ ಸರ್, ಈ ರೀತಿ ನೋಡಿ ಸುತ್ತ ಪ್ಯಾಕಿಂಗ್ ಹಾಕಿರ್ತಾರೆ ಸರ್. ಮೇಲಿಂದ ಮಿಷಿನ್ ಎತ್ತಿ ಬಿಸಾಕಿ ಸರ್ ನಿಮಗೆ. ಆದರೂ ನಮ್ಮ ವಾಷಿಂಗ್ ಮಿಷಿನ್ ಮಾತ್ರ ಗಟ್ಟಿ ಸರ್, ಯಾವುದೇ ಕಾರಣಕ್ಕೂ ಹೊಡೆಯಲ್ಲ ಸರ್. ನೀವು ಇದು ಮಾಡ್ತೀರಾ, ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ತೀರಾ, ಎಲ್ಲೂ ಬೇಕಾದ್ರೂ ಜಸ್ಟ್ ಬೈಕಲ್ಲಿ ಜಸ್ಟ್ ಇಟ್ಕೊಂಡು ಹೋಗ್ಬೋದು ಸರ್ ನೀವು. ಬನ್ನಿ, 2 ವಾಷಿಂಗ್ ಮಿಷಿನ್ನ ಅನ್ಬಾಕ್ಸ್ ಮಾಡಿರ್ತೀವಿ. ಒಳಗಡೆ ಏನೇನು ಇರುತ್ತೆ ಅಂತ ತೋರಿಸ್ಕೊಡ್ತೀವಿ. ಮತ್ತು ಯಾವ ರೀತಿ ಟ್ಯಾಪ್ ಕಲೆಕ್ಷನ್ ಕೊಟ್ಕೊಳ್ಳೋದು, ಯಾವ ರೀತಿ ಬಕೆಟಲ್ಲಿ ನೀರು ಹಾಕ್ಕೊಳ್ಳೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಸರ್, ನಿಮಗೆ ಒಂದು ಕ್ಯಾಪ್ ಕೂಡ ಬರುತ್ತೆ. ನಿಮಗೆ ಮನೇಲಿ ಚಿಕ್ಕ ಮಕ್ಕಳಿದಾರಾ, ಜಸ್ಟ್ ಕ್ಯಾಪ್ ಹಾಕ್ಕೊಂಡು ಯೂಸ್ ಮಾಡ್ಬೋದು ನೀವು. ಹಾಕ್ಬಿಟ್ಟು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಮಕ್ಕಳು ಬಿಟ್ಟರು ಸುತ್ತ ಆಟ ಆಡಿಸ್ಬೋದು, ಮಕ್ಕಳು ಬಿಟ್ಕೊಂಡು ಏನಾಗಲ್ಲ ನಿಮಗೆ. ನೆಕ್ಸ್ಟು ಸರ್, ಒಂದು ಕ್ಯಾಪ್ ಆಯಿತು. ನೆಕ್ಸ್ಟ್ ನಿಮ್ಗೊಂದು ಇನ್ಲೈಟ್ ಬರುತ್ತೆ. ಬ್ಯಾಚುಲರ್ ಆಗಿದ್ದೀರಾ ನೀವು, ಪಿ ಜಿಲಿದ್ದೀರಾ, ಹಾಸ್ಪಿಟಲ್ ಡ್ಯೂಟಿ ಮಾಡ್ತೀರಾ, ನೀವು ಬೆಳಗ್ಗೆಯಿಂದ ಡ್ಯೂಟಿ ಮಾಡ್ಕೊಬಂದು ಬಟ್ಟೆ ಒಗೆಯೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ಜಸ್ಟ್ ಟ್ಯಾಪ್ ಕಲೆಕ್ಷನ್ ಕೊಟ್ಕೊಳ್ಳೋಂಗಿಲ್ಲ, ಏನಿಲ್ಲ, ಆರಾಮಾಗಿ ಬಕೆಟಲ್ಲಿ ಹಾಕೊಂಡು ಯೂಸ್ ಮಾಡ್ಬೋದು. ಅದು ನಮ್ಮ ಲಕ್ಷ್ಮಿ ವಾಷಿಂಗ್ ಮಿಷಿನು ಸರ್. ನೋಡಿ ಸರ್, ಕ್ಯಾಪ್ ಇತ್ತು. ನೆಕ್ಸ್ಟು ಟ್ಯಾಪ್ ಕಲೆಕ್ಷನ್ ಬೇಕಾದ್ರೂ ಕೊಟ್ಕೋಬೋದು. ಹಳ್ಳಿಲಿದ್ದೀರಾ ನೀವು, ಟ್ಯಾಂಕ್ ಇಲ್ಲ ಮತ್ತು ಸಂಪಿಲ್ಲ ಅಂತ ಯೋಚನೆ ಮಾಡ್ತೀರಾ. ಏನಪ್ಪ ದೊಡ್ಡ ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಆಸೆ ಇರುತ್ತೆ ನಿಮಗೆ. ಅದೇ ನಿಮ್ಮ ಮನೇಲಿ ಪೈಪ್ ಕಲೆಕ್ಷನ್ ಇರಲ್ಲ, ಸಿಂಕ್ ಇರಲ್ಲ, ನಿಮಗೆ ಇದಿರಲ್ಲ. ಅದಕ್ಕೋಸ್ಕರನಂತೆ ನಮ್ಮ ವಾಷಿಂಗ್ ಮಿಷಿನ್ ಸರ್ ಬಂದೈತೆ. ಇದು ನಮ್ಮ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಸರ್. ಜಸ್ಟ್ ಬಕೆಟಲ್ಲಿ ಹಾಕೊಂಡು ಯೂಸ್ ಮಾಡ್ಬೋದು. ತೋಟದಲ್ಲಿ ಕೆಲಸ ಮಾಡ್ತೀರಾ, ನೀಟಾಗಿ ಕೊಳೆ ಹೋಗಲ್ವ ನಿಮಗೆ, ಗದ್ದೆ ಕೆಲಸ ಮಾಡ್ತೀರಾ, ಅವ್ರಿಗಾಗಿ ಅಂತ ಚಟಾಪಟ ಅಂತ 15 ನಿಮಿಷಕ್ಕೆ ವಾಶ್ ಆಗುತ್ತೆ ಸರ್. ನೋಡಿ ಸರ್, ಬಕೆಟಲ್ಲಿ ಹಾಕ್ತಾಯಿದ್ದೀನಿ ವಾಟ್ರ. ನಾನು ಯಾವುದೇ ರೀತಿ ಟ್ಯಾಪ್ ಕಲೆಕ್ಷನ್ ಕೂಡ ಕೊಟ್ಕೊಂಡಿಲ್ಲ. ನೋಡಿ, ಫುಲ್ ನೀರು ಹಾಕ್ತಾಯಿದ್ದೀನಿ ಬಕೆಟಲ್ಲೇ. 2 ಮಿಷಿನ್ಗೆ ವಾಟರ್ ಹಾಕ್ತಾಯಿದ್ದೀನಿ ಸರ್. ಇವಾಗ 2 ಮಿಷಿನ್ಗೆ ನೀರು ತುಂಬಿಸಿದ್ದೀವಿ.
ಎಲ್ಲ ಜನಗಳು ಕನ್ಫ್ಯೂಸ್ ಮಾಡ್ಕೋತಾರೆ ಸರ್. ಲಿಕ್ವಿಡು ಡಿಮ್ಯಾಟಲ್ಲಿ ಹೋಗಿ ತಗೊಬರ್ಬೇಕು, ಅಲ್ಲಿ ತಗೊಬರ್ಬೇಕು ಅಂತ ಲಿಕ್ವಿಡೇ ತಗೊಬಂದು ಹಾಕ್ಬೇಕನ್ನೋ ವಾಷಿಂಗ್ ಮಿಷಿನ್ ಅಂದರೆ ಅದೊಂಥರ ಇದು ಸರ್. ಇವಾಗ ಜನಕ್ಕೆ ಆ ರೀತಿ ಥಿಂಕ್ ಮಾಡ್ತಾರೆ. ಹಳ್ಳಿ ಕಡೆ ಇಲ್ಲ ಸರ್. ಇವತ್ತಿಗೂ ವಾಷಿಂಗ್ ಮಿಷಿನ್ ಅಂತಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕು, ಲಿಕ್ವಿಡು ತಗೊಬರ್ಬೇಕು, ಅದು ಹೆಂಗೆ ಹಾಕಬೇಕು, ಸ್ವಿಚ್ ಆನ್ ಮಾಡೋಕ್ಕೆ ಬರಲ್ಲ ಅಂತಾರೆ. ನಮ್ಮ ಮಿಷಿನಲ್ಲಿ ಹಂಗೇನಿಲ್ಲ ಸರ್. ಆರಾಮಾಗಿ ನೀವು ರಾಗಿ ಮಿಷಿನ್ ನೋಡಿದ್ದೀರಾ ನೀವು, ಅದು ಹೆಂಗೆ ಯೂಸ್ ಆಗುತ್ತೆ ಹಂಗೆ ಇದು ಕೂಡ ನಿಮಗೆ. ಹೌದಾ? ಹೌದು ಸರ್. ಜಸ್ಟ್ 10 ರೂಪಾಯಿ ಪೌಡರ್ ಸರ್. ನೋಡಿ ವಿಲ್ ಪೌಡರ್ ಹಾಕ್ತಿದ್ದೀನಿ ನಾನು. ಯಾವುದೇ ಬ್ರ್ಯಾಂಡ್ ಆಗ್ಬೋದು ಸರ್. ಇಂಥ ಬ್ರ್ಯಾಂಡ್ ಅಂತ ನಾನು ಯಾವುದೇ ಕೊಲಾಬ್ರೇಷನ್ ಮಾಡ್ತಾ ಇಲ್ಲ ಸರ್. ಇಲ್ಲಿ ಯಾವುದೇ ಬ್ರ್ಯಾಂಡರ್ ಆಗ್ಬೋದು. 10 ರೂಪಾಯಿ ಜಸ್ಟ್ ಮನೇಲಿ ಯೂಸ್ ಮಾಡ್ತಿರಲ್ಲ 10 ರೂಪಾಯಿ ಪೌಡರು. ಜಸ್ಟ್ ನೋಡಿ ಸರ್, 2 ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಅಷ್ಟೇ ಹಾಕ್ಬಿಡೋದು? ಹಾಂ, ಇಷ್ಟು ಹಾಕ್ಬಿಡೋದು ಸರ್ ಅಷ್ಟೇ. ಒಂದೇ ಪ್ಯಾಕೆಟಾ? ಒಂದೇ ಪ್ಯಾಕೆಟ್ ಸರ್. ಒಂದು ಪ್ಯಾಕೆಟಲ್ಲಿ 4-5 ಸತಿ ಯೂಸ್ ಮಾಡ್ಬೋದು ಸರ್. ಹೌದಾ? ಹೌದು. ನೋಡಿ ಸರ್, ಹಾಕ್ತೆ. ನೆಕ್ಸ್ಟ್ ಫುಲ್ಲು ನೀರು ಹಾಕಿದ್ದೀನಿ, ಫುಲ್ಲು ಸರ್ಫ್ ಹಾಕಿದ್ದೀನಿ. ಸರ್ಫ್ ಅಂತಾನೆ ಇಲ್ಲ ಸರ್, ಲಿಕ್ವಿಡು ಕೂಡ ಹಾಕೊಂಡು ಯೂಸ್ ಮಾಡ್ಬೋದು ನೀವು. ಓಕೆ. ಹಾಂ, ಮ್ಯಾಟು ಶೂ ಆಗಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ತಿಂಗಳು ವಾರ ಪೂರ್ತಿ ಡ್ಯೂಟಿ ಮಾಡ್ತೀರಾ, ವಾರದಲ್ಲಿ ಒಂದಿನ ರೆಸ್ಟ್ ಬೇಕಾ, ಮ್ಯಾಟು ಶೂ ಎಲ್ಲ ಯೂಸ್ ಮಾಡಬೇಕಾ, ಬೆಡ್ಶೀಟು, ಕಲ್ಟನ್ನು, ಪಿಲ್ಲೋ ಕವರು ಯಾವ್ದು ಬೇಕಾದ್ರೂ ನಮ್ಮ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಸರ್. ನಿಮಗೆ ಚಿಟಕಿ ಹೊಡೆಯೋಷ್ಟರಲ್ಲಿ ಯೂಸ್ ಆಗುತ್ತೆ, ನಿಮಗೆ ವಾಶ್ ಆಗಿ ಮತ್ತೆ ಆಚೆ ಬರುತ್ತೆ ನಿಮಗೆ. ನೋಡಿ ಸರ್, ಜಸ್ಟು ಹಾಕೋದ್ಮೇಲೆ ಟೇಮರ್ ಸರ್ ಇದು. ನೋಡಿ ಸರ್, ಜಸ್ಟ್ ಇಷ್ಟೇ ಸರ್. ನೀವು ಮನೇಲಿ ಮಿಕ್ಸಿ ಯೂಸ್ ಮಾಡ್ತೀರಾ, ನೀವು ಸ್ಟವ್ ಯೂಸ್ ಮಾಡ್ತೀರಾ, ಮಿಕ್ಸಿ ಯೂಸ್ ಮಾಡ್ತೀರಾ, ಸ್ಪ್ಯಾನ್ ಯೂಸ್ ಮಾಡ್ತೀರಾ, ಸೇಮ್ ಅದೇ ರೀತಿ ರೈಟ್ ಟರ್ನ್ ಮಾಡ್ಬೇಕು ಸರ್ ಅಷ್ಟೇ. 0, 5, 10, 15 ಅಂತ ಕೊಟ್ಟಿರ್ತಾರೆ. 0, 5, 10, 15 ಸರ್. ಜಸ್ಟ್ ಬಲಕ್ಕೆ ತಿರುಗಿಸ್ರೆ ಸಾಕು ಸರ್. 5 ನಿಮಿಷ 10 ನಿಮಿಷ. ಹಳ್ಳಿ ಕಡೆ ಇದ್ದೀರಾ, ವಯಸ್ಸಾಗಿದ್ದಾರ ಮನೆಯಲ್ಲಿ, ಸಿಟಿಲಿ ಇದ್ದೀರಾ ನೀವು, ಅಪ್ಪ ಅಮ್ಮನಿಗೆ ಬಟ್ಟೆ ಹೋಗಕ್ಕಾಗ್ತಾ ಇಲ್ವಾ, ಅವ್ರಿಗೋಸ್ಕರ ಅಂತಾನೆ ವಾಷಿಂಗ್ ಮಿಷಿನ್ ಬಂದಿರೋದು ಸರ್. ಇದು ಜಸ್ಟ್ 0 ಇಂದ 15 ಕಿಟ್ಬಿಟ್ಟು ಆಟೋಮೆಟಿಕ್ ಅದೇ ಆನ್ ಆಗುತ್ತೆ ಸರ್, ಬಟ್ಟೆ ಹಾಕೋದು ಅಷ್ಟೇ. ನೋಡಿ ಸರ್, ಸ್ವಿಚ್ ಆನ್ ಮಾಡಿದೆ, ಮಿಷಿನ್ 2 ಕೂಡ ರನ್ ಆಗ್ತಾ ಇದ್ದೇವೆ. ಯಾವುದೇ ರೀತಿ ವಿಡಿಯೋ ತೋರಿಸ್ತಾ ಇಲ್ಲ ನಿಮಗೆ. ಚೆನ್ನಾಗಿ 2 ಮಿಷಿನ್ ರನ್ ಆಗ್ತಾ ಇದ್ದೇವೆ. ನೋಡಿ ಬಟ್ಟೆಲಿ ಎಷ್ಟು ಕೊಳೆ ಐತೆ. ಡೈಲಿ ಯೂಸ್ ಮಾಡೋದು ಸರ್ ಇದು ಶಾರ್ಟ್ಸು, ಡೈಲಿ ಯೂಸ್ ಮಾಡೋದು. ನೋಡ್ಕೊಳ್ಳಿ, ಎಲ್ಲ ವೀಕ್ಷಕರಿಗೆ ತೋರಿಸಿ ಸರ್ ಕೊಳೆ ಎಷ್ಟೈತೆ ಅಂತ. ಇದು ಕೇವಲ 15 ನಿಮಿಷದಲ್ಲಿ ಯಾವ ರೀತಿ ವಾಶ್ ಆಗಿರುತ್ತೆ ಅಂತ ನೋಡ್ಕೊಳ್ಳಿ ನೀವು. ಯಾವುದೇ ರೀತಿ ಬಟ್ಟೆ ಹಾಕ್ಬೋದು ಸರ್. ನೀವು ದೊಡ್ಡ ಬೆಡ್ಶೀಟು ಬಿಟ್ಟು ನೀವು ಯಾವುದೇ ಥರ ಬಟ್ಟೆ ಹಾಕ್ಬೋದು. ಶೂ, ಮ್ಯಾಟು, ಬೆಡ್ಶೀಟು, ಪಿಲ್ಲೋ ಕವರು, ಹಾಸಿಗೆ ಕವರು ಯಾವುದು ಕೂಡ ಹಾಕೋಬೋದು. ಎಲ್ಲ ಕಡೆ ನಿಮಗೆ ಮ್ಯಾಟ್ ಹೋಗೋಕ್ಕೆ ಭಾರಿ ಕಷ್ಟ ಬೀಳ್ತಾರೆ, ಅವ್ರಿಗೋಸ್ಕರ ಅಂತಾನೆ ಇರೋದು. ನೋಡಿ ಜಸ್ಟ್ ಅದೇ ತಗೊಳುತ್ತೆ, ಜಸ್ಟ್ ಹಾಕ್ಬಿಟ್ರೆ ಸಾಕು. ನೋಡಿ ಸರ್, ವೀಕ್ಷಕರಿಗೆ ತೋರಿಸಿ. ಜೀನ್ಸ್ ಪ್ಯಾಂಟ್ ಕೂಡ ಹಾಕ್ಬೋದು ನೀವು. ಹೌದಾ? ಜೀನ್ಸ್ ಪ್ಯಾಂಟ್ ಕೂಡ ಹಾಕ್ಬೋದು. ಎಷ್ಟು ಕೊಳೆ ಐತೆ ಸರ್ ತೋರಿಸಿ ಸರ್ ಇಲ್ಲಿ. ಎಷ್ಟು ಕೊಳೆ ಐತೆ. ಕೇವಲ 15 ನಿಮಿಷಕ್ಕೆ ವೀಕ್ಷಕರೇ ಪೂರ್ತಿ ಕೊಳೆ ಹೋಗಿರುತ್ತೆ. ಇದು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಈ ಥರ ಕೊಳೆ ಹೋಗೋ ಮಿಷಿನ್ ನಿಮಗೆ ಯಾವುದೂ ಕೂಡ ಇಲ್ಲ. ನೋಡಿ ಸರ್, ಇದು ಹಾಕ್ತಾ ಇದ್ದೀನಿ. ಇದು ಕೂಡ ಜೀನ್ಸ್ ಪ್ಯಾಂಟೇ ನಿಮಗೆ. ಬೆಂಗಳೂರಲ್ಲಿ ಬಾಡಿಗೆ ಮನೇಲಿದ್ದೀರಾ, ಬೇರೆ ಊರಿಂದ ಬಂದು ಬೆಂಗಳೂರಲ್ಲೇ ವಾಶ ಮಾಡ್ತಾ ಇದ್ದೀರಾ, ದೊಡ್ಡ ವಾಷಿಂಗ್ ಮಿಷಿನ್ ತಗೊಳಕ್ಕಲ್ಲ, ತಿಂಗಳು ಇಲ್ಲ ವರ್ಷಕ್ಕೊಂದ್ಸತಿ ಮನೆ ಚೇಂಜ್ ಮಾಡ್ತಾನೆ ಇರ್ತೀರಾ, ಅವ್ರಿಗೆ ಆದಂಥ ಇದು ವಾಷಿಂಗ್ ಮಿಷಿನು. ನೋಡಿ, ಎಲ್ಲಿ ಯಾವುದೇ ಮೂಲೆಗೆ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ನೀವು. ನೋಡಿ, ಶೂ ಕೂಡ ಹಾಕ್ತಾಯಿದ್ದೀನಿ ನಾನು. ಎಷ್ಟು ಶೂ, ಮ್ಯಾಟು ನೋಡಿ, ಮ್ಯಾಟಲ್ಲಿ ಎಷ್ಟು ಕೊಳೆ ಐತೆ. ಮ್ಯಾಟು ಕೂಡ ಹಾಕ್ತಾಯಿದ್ದೀನಿ ನಾನು. ಬ್ಯಾಚುಲರ್ಸ್ ಇದ್ದೀರಾ, ಕಂಪ್ನಿ ಡ್ಯೂಟಿಗೆ ಹೋಗ್ತೀರಾ, 4-5 ಸೀಟ್ ಇದ್ದೀರಾ ಹುಡುಗರುಗಳು, ಶೇರಿಂಗಲ್ಲಿ ತಗೋಬೋದು ಸರ್ ನಿಮಗೆ ವಾಷಿಂಗ್ ಮಿಷಿನ್. ನೀವು ಜಸ್ಟ್ 15 ನಿಮಿಷಕ್ಕೆ ಕೊಳೆ ಹೋಗುತ್ತೆ. ಭಾನುವಾರ ಪೂರ್ತಿ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಎಲ್ಲರೂ ಟ್ರಿಪ್ ಹೋಗ್ಬೋದು. ಟ್ರಿಪ್ ಹೋಗ್ತೀರಾ, ಟ್ರಿಪ್ ಹೋಗೋರಿಗೆ ಅಂತಲೇ ಇರೋದು ವಾಷಿಂಗ್ ಮಿಷಿನ್. ಎತ್ತಿ ಡಿಕ್ಕಿಗೆ ಹಾಕೊಂಡು ಹೋಗಿ ನೀವು ಆರಾಮಾಗಿ ಗೆಲ್ಲಬೇಕು ಅಂದರೆ ವಾಶ್ ಮಾಡ್ಕೋಬೋದು. ಕೇವಲ 15 ನಿಮಿಷಕ್ಕೆ ವಾಶ್ ಆಗುತ್ತೆ. ನೋಡಿ ಸರ್, ಸೆಕೆಂಡಲ್ಲಿ ಕೊಳೆ ಹೋಗ್ತೈತೆ ನಿಮಗೆ. ಈ ರೀತಿ ಮಾರ್ಕೆಟಲ್ಲಿ ಈ ರೀತಿ ವಾಷಿಂಗ್ ಮಿಷಿನ್ ನೀವು ತೋರಿಸ್ಬಿಡಿ ಸರ್. ಸೆಕೆಂಡಲ್ಲಿ ಕೊಳೆ ಹೋಗೋದು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್. ಇಡೀ ಮಾರ್ಕೆಟಲ್ಲಿ ಸಿಗಲ್ಲ ಸರ್ ಈ ರೀತಿ ವಾಷಿಂಗ್ ಮಿಷಿನ್ ನಿಮಗೆ. ಈ ರೀತಿ ಸಿಕ್ಬಿಟ್ರೆ ನಾನು ವಾಷಿಂಗ್ ಮಿಷಿನ್ ಫ್ರೀಯಾಗಿ ಕೊಟ್ಬಿಡ್ತೀನಿ ಸರ್. ಈ ರೀತಿ ಕೊಳೆ ಹೋಗೋದು ಸರ್. ನೋಡಿ ಸರ್, ಬಟ್ಟೆ ಹಾಕಿದ್ದೀವಿ, ಕೊಳೆ ಹೆಂಗೆ ಬಿಡ್ತೈತೆ. ಕೇವಲ 15 ನಿಮಿಷದಲ್ಲೇ ಸರ್ ಕೊಳೆ ಬಿಡ್ತಾ ಇರೋದು ನಿಮಗೆ. ಇನ್ನೂ 5 ನಿಮಿಷ ಟೈಮ್ ಐತೆ. ವೀಕ್ಷಕರಿಗೆ ತೋರಿಸಿ ಸರ್. ಇಲ್ಲಿ ಇನ್ನೂ 5 ಮಿನಿಟ್ಸ್ ಟೈಮ್ ಐತೆ 0ಗೆ ಬಂದು ಆಫ್ ಆಗೋಕ್ಕೆ ನಿಮಗೆ. ನಮ್ಮ ಹತ್ರ ಬೇರೆ ಮಿಷಿನಲ್ಲಿ ನಿಮಗೆ ಅಲಾರಾಮ್ ಕೂಡ ಬರುತ್ತೆ. 8 kg ಮಿಷಿನಲ್ಲಿ ಅಲಾರಾಮ್ ಬರೋಲ್ಲ ಅಷ್ಟೇ. ನಿಮಗೆ ಸಣ್ಣ ಫ್ಯಾಮಿಲಿ ಇದ್ದೀರಾ ನೀವು, ಒಬ್ಬರು ಇದ್ದೀರಾ, 8 kg ಮಿಷಿನ್ ತೊಗೊಳ್ಳಿ ನೀವು. ನೋಡಿ ಸರ್, ಕೇವಲ 15 ನಿಮಿಷದಲ್ಲಿ ಯಾವ ರೀತಿ ಕೊಳೆ ಹೋಗ್ತೈತೆ. ಜೀನ್ಸ್ ಪ್ಯಾಂಟ್, ಹೊಸ ಜೀನ್ಸ್ ಪ್ಯಾಂಟ್ ಥರ ಆಗ್ತೈತೆ ಸರ್. ತೋರಿಸಿ ಸರ್ ವೀಕ್ಷಕರಿಗೆ. ನೋಡಿ ಸರ್, ಶೂ ಕೂಡ ಹೋಗ್ತೈತೆ. ಮ್ಯಾಟು, ಶೂ, ಬೆಡ್ಶೀಟು ಯಾವ್ದು ಬೇಕಾದ್ರೆ ಹಾಕ್ಬೋದು ಸರ್. ಇಂಥದ್ದು ಅಂತ ಇಲ್ಲ ಸರ್. ನಿಮಗೆ ರಿಯಾಲಿಟಿ ತೋರಿಸ್ತಾ ಇರೋದು ಸರ್. ಇಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತಾ ಇಲ್ಲ ನಿಮಗೆ. ರಿಯಾಲಿಟಿ ತೋರಿಸ್ತಾ ಇರೋದು. ಬೇಗ ಬುಕ್ ಮಾಡ್ಕೊಳ್ಳಿ, ತಗೊಳ್ಳಿ ಸರ್. ಹೊಸ ವರ್ಷಕ್ಕೆ ಅಂತ ಆಫರ್ ತಂದಿದ್ದೀವಿ. ಆಫರ್ ಏನು ಅಂತ ಕೊನೆ ತನಕ ನೋಡಿ, ವಿಡಿಯೋ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ಮಿಷಿನ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಾ ನಿಮಗೆ, ಈ ವಿಡಿಯೋಗೆ ಒಂದು ಆಯ್ ಅಂತ ಕಮೆಂಟ್ ಹಾಕಿ ನಿಮಗೆ ಡೀಟೇಲ್ಸ್ ವಿತ್ ಲೊಕೇಶನ್ ಕಳಿಸ್ಕೊಡ್ತೀನಿ ಸರ್. ಈಗ ಮಿಷಿನ್ ಆಫ್ ಆಗೈತೆ. ಕೇವಲ 15 ನಿಮಿಷಕ್ಕೆ ಯಾವ ರೀತಿ ಕೊಳೆ ಹೋಗೈತೆ ನೋಡಿ ತೋರಿಸಿ. ಇಲ್ಲೇ ಕಾಣಿಸ್ತೈತೆ ವಾಟರ್ ಯಾವ ರೀತಿ ಆಗೈತೆ ಅಂತ ನಿಮಗೆ. ಶೂ ನೋಡಿ, ವೈಟ್ ಕಲರ್ ಹೆಂಗೈತೆ, ಹೊಸ ಶೂ ಥರ ಆಗ್ಬಿಡ್ತು ನಿಮಗೆ. ಅದು ತಿಂಗ್ಳಾನ್ಗಟ್ಲೆ ಹಾಕೊಂಡು ಯೂಸ್ ಮಾಡೋ ಶೂಗಳು ಅವೆಲ್ಲ. ನೋಡಿ ಸರ್, ಯಾವ ರೀತಿ ಕೊಳೆ ಹೋಗೈತೆ. ಇವಾಗ ನೀರು ಹೆಂಗೆ ಬಿಡೋದು,
ಯಾವ ರೀತಿ ಸೆನ್ಸರ್ ಬಟನ್ ಇಲ್ಲ ಏನಿಲ್ಲ. ನಮ್ಮ ವಾಷಿಂಗ್ ಮಿಷಿನ್ಲಿ ನೀರು ಯಾವ ರೀತಿ ಬಿಡೋದು ಅಂತ ಜಸ್ಟ್ ಸರ್ ಈ ಪೈಪ್ ಎತ್ತಿ ಕೆಳಗಡೆ ಬಿಟ್ಟರೆ ಸಾಕು ಸರ್, ನೀರು ಆಚೆ ಹೋಗುತ್ತೆ ನಿಮಗೆ. ಅಷ್ಟೇ ಸರ್. ನೋಡಿ ಸರ್ ಯಾವ ರೀತಿ ಹೋಗ್ತೈತೆ ಸರ್, ವೀಕ್ಷಕರಿಗೆ ತೋರಿಸಿ ಯಾವ ರೀತಿ ಕೊಳೆ ಹೋಗ್ತೈತೆ ನೋಡಿ ಸರ್. ಶೂದು ಬಣ್ಣ ನೋಡಿ ಸರ್, ಮ್ಯಾಟು ಶೂ ಬಣ್ಣ ನೋಡಿ ಸರ್. ಕೇವಲ 15 ನಿಮಿಷಕ್ಕೆ ನಿಮಗೆ ಮಾರ್ಕೆಟಲ್ಲಿ ಯಾವುದೇ ರೀತಿ ವಾಷಿಂಗ್ ಮಿಷಿನ್ ತಗೊಳ್ಳಿ, ನೀವು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಡ್ರು ಡೈರೆಕ್ಟಾಗಿ ನಿಮ್ಗೆ ನೋಡೋಕ್ಕಾಗಲ್ಲ ಈ ರೀತಿ ಕೊಳೆ ಹೋಗೋದನ್ನ. ಅದು ನಮ್ಮ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಮಾತ್ರ ಸರ್. ಅದು ಮಾರ್ಕೆಟಲ್ಲಿ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ, ಈ ಬೆಲೆಗೆ ಈ ರೀತಿ ವಾಷಿಂಗ್ ಮಿಷಿನ್ ಯಾರು ಕೊಡೋಕ್ಕೂ ಆಗಲ್ಲ, ಕೊಡೋಕ್ಕೂ ಸಾಧ್ಯವಿಲ್ಲ ಸರ್. ಓಕೆ ಸರ್. ಓಕೆ ನೋಡಿ ಸರ್, ಇವಾಗ ಎಲ್ಲಕ್ಕೆ ನೀರು ಹೋಗ್ತೈತೆ, ಫುಲ್ಲು ನೀರು ಹೋಗಿಸ್ಕೋಬೇಕು. ನಿಮ್ಗೆ ತೋರಿಸಿದೆ, ಸಾಡ್ಸ್ ಹಾಕಿದೆ ನಿಮಗೆ. ನೋಡಿ ಸರ್ ಯಾವ ರೀತಿ ಕೊಳೆ ಹೋಗೈತೆ ಅಂತ. ನೋಡಿ ಜಸ್ಟ್ ನಿಮಗೆ ಬಕೆಟಲ್ಲಿ ಹಚ್ಚಿ ತೋರಿಸ್ತೀನಿ. ನೀವು ಯಾವುದೇ ರೀತಿ ಏನು ಡ್ರೈ ಇಲ್ಲ ಏನಿಲ್ಲ, ಜಸ್ಟ್ ಬಕೆಟಲ್ಲಿ ಹಚ್ಬಿಟ್ಟು ನೋಡಿ ಯಾವ ರೀತಿ ಕೊಳೆ ಹೋಗೈತೆ ತೋರಿಸಿ ಸರ್. ಇದು ಡೈಲಿ ಹಾಕೊಳ್ಳೋ ಶಾರ್ಟ್ಸ್ ಇದು ನೋಡಿ, ನೂಲು ಸಮೇತವಾಗಿ ಕಿತ್ಕೊಬರೋ ಅಷ್ಟು ಕೊಳೆ ಹೋಗೈತೆ ನಿಮಗೆ ಬಟ್ಟೆಯಲ್ಲಿ. ಜಸ್ಟ್ ಹಚ್ಬಿಟ್ಟು ಜಸ್ಟ್ ಈ ರೀತಿ ತಂತಿ ಮೇಲೆ ಹಾಕ್ಬಿಡೋದು ಸರ್, ಅಷ್ಟೇ ಇರುತ್ತೆ. ಅಷ್ಟೇ ಹಚ್ಬಿಟ್ಟು ಹಾಕ್ಬಿಟ್ರೆ ಇಂಡ್ಬಿಟ್ಟು ಹಾಕ್ಬಿಡೋದು. ಓಕೆ ನೋಡಿ ಈ ರೀತಿ ಜಸ್ಟ್ ಹಾಕ್ಬಿಡೋದು. ನಿಮ್ಗೆ ರಿಯಲ್ ಡೆಮೋ ತೋರಿಸ್ತಾ ಇರೋದು ಸರ್ ಇದು ನಿಮಗೆ ನಾನು. ನೋಡಿ ಜೀನ್ಸ್ ಪ್ಯಾಂಟು ವೀಕ್ಷಕರು ಸರ್, ನೋಡಿ ಕಾಟನ್ ಬೈಡ್ ಆ ಬಟ್ಟೆ ಈ ಬಟ್ಟೆ ಹಾಕ್ಬಿಡ್ತಾರೆ ಅಂತ ಕಮೆಂಟ್ ಹಾಕ್ತಾರೆ ಸರ್ ನಮಗೆ. ಯಾವುದೇ ರೀತಿ ಬಟ್ಟೆ ಅಲ್ಲ ಸರ್, ನಿಮಗೆ ಡೈಲಿ ಹಾಕೊಳ್ಳೋ ಬಟ್ಟೆಗಳು ಇವೆಲ್ಲ. ಜೀನ್ಸ್ ಪ್ಯಾಂಟ್ ನೋಡಿ ಸರ್ ಎಷ್ಟು ಕೊಳೆ ಇತ್ತು, ಯಾವ ರೀತಿ ವೈಟ್ ಕಲರ್ ಆಗ್ಬಿಡ್ತು ನೋಡಿ ಸರ್. ಜಸ್ಟ್ ಈ ರೀತಿ ಹಚ್ಬಿಟ್ಟು ಒಂದ್ಸತಿ ಹಚ್ಬಿಟ್ಟು ಸರ್, ಸ್ವಲ್ಪ ಹಿಂಡ್ಬಿಡೋದು. ಒಂದ್ಸತಿ ಹಚ್ಬಿಟ್ಟು ಸ್ವಲ್ಪ ಹಿಂಡ್ಬಿಟ್ಟು ನೋಡಿ ಕೊಳೆ ಎಷ್ಟು ಹೊಸ ಪ್ಯಾಂಟು ಇವಾಗ ಬಟ್ಟೆ ಅಂಗಡಿಯಿಂದ ತಗೊಬಂದಿರೋ ಬಟ್ಟೆ ಥರ ಆಗ್ಬಿಟ್ಟೈತೆ ನಿಮಗೆ. ನೋಡಿ ಜಸ್ಟ್ ಇರ್ತಿ ತಂತಿ ಮೇಲೆ ಹಾಕ್ಬಿಟ್ಟು ನೀವು ಯಾವುದೇ ಕೆಲಸ ಬೇಕಾದ್ರೂ ಮಾಡ್ಬೋದು ಸರ್. ಮಾಡ್ಬೋದು ಸರ್. ಬಟ್ಟೆಲ್ಲೂ ಅಷ್ಟು ಕೊಳೆ ಹೋಗೈತೆ, ಶೂವಲ್ಲಿ ಹೋಗಿಲ್ಲ ಅಂತ ಡೌಟಾ? ಬನ್ನಿ ಪೂರ್ತಿ ನೀರು ಹೋಗೈತೆ ಶೂ ಸರ್. ಆವಾಗಲೇ ಎಷ್ಟು ಕೊಳೆ ಇತ್ತು ಪ್ರಿಂಟಲ್ಲೆಲ್ಲ ನೋಡಿ ಸರ್. ವೈಟ್ ಮಕ್ಕಳು ಯೂನಿಫಾರ್ಮ್, ವೈಟ್ ಯೂನಿಫಾರ್ಮ್, ವೈಟ್ ಶೂ ಹಾಕೊಂಡು ಹೋಗ್ತಾರೆ ಸ್ಕೂಲ್ಗೆ, ಅವ್ರಿಗಾಗಿ ಅಂತಾನೆ ವಾಷಿಂಗ್ ಮಿಷಿನ್ ಸರ್ ಇದು. ನೋಡಿ ಜಸ್ಟ್ ಪಾಪ ತಾಯಂದ್ರು ಉಜ್ಬೇಕು ಸರ್ ಹಾಕೊಂಡು ಶೂನ. ಶನಿವಾರ ಬತ್ತು ಅಂದ್ರೆ ಮಕ್ಳು ಹಾಕೋಗಿದ್ ಬಂದ್ಮೇಲೆ ಅವ್ರಿಗೆ ಸರ್ ನೋಡಿ ಸರ್ ಶೂ ಯಾವ ರೀತಿ ಆಗ್ಬಿಟ್ಟೈತೆ ನೋಡಿ ಸರ್. ತೋರಿಸಿ ಸರ್ ವೀಕ್ಷಕರಿಗೆ, ಲೇಸಲ್ಲೆಲ್ಲ ಹೆಂಗ್ ಕೊಳೆ ಹೋಗೈತೆ, ಹೊಸ ಲೇಸ್ ತರ ಆಗ್ಬಿಟ್ಟೈತೆ ಸರ್. ನೋಡಿ ಸರ್ ಜಸ್ಟ್ ಹಾಕ್ಬಿಟ್ಟೈತಿ ಮಾಡ್ಬಿಡೋದು ಸರ್, ಅಷ್ಟೇ. ಈಗ 8 kg ಮಿಷಿನ್ದು ಡೆಮೋ ಮಾಡಿದ್ಯಾಪಿ? ಹಾ ಸರ್. ಇದೊಂದೇ ಇರೋದಾ ಇನ್ನೇನು ಯಾವ ಮಿಷಿನ್ ಇದೆ ಸರ್? ನಮ್ಮ ಹತ್ರ 8 kg ಒಂದೇ ಅಲ್ಲ ಸರ್, 6 kg ಇಂದ ಹಿಡಿದು 11 kg ತನಕ ಸಿಗುತ್ತೆ ಸರ್ ನಿಮ್ಗೆ. 6 kg ಬಂದು 3,500 ಪ್ಲಸ್ ಡೆಲಿವರಿ ಚಾರ್ಜಸ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿಗೆ ತಗೋಬಿಡಿ. ನಿಮಗೆ 8 kg ಮಿಷಿನ್ ಸ್ಪೆಷಲ್ ಆಫರ್ ಐತೆ, ಅದು ಬಿಟ್ಟು ಬೇರೆ ಹೇಳ್ತೀನಿ ನಿಮಗೆ. 9 kg ಮಿಷಿನ್ ಸರ್ ನಿಮಗೆ 4,500 ಪ್ಲಸ್ ಡೆಲಿವರಿ ಚಾರ್ಜಸ್ ಇರುತ್ತೆ. 11 kg ಸರ್ ಲಾಸ್ಟ್ ಟೈಮ್ ಆಫರ್ ಕೊಟ್ಟಿದ್ದೀನಿ ಸರ್, ಈಗಲೂ ಕೂಡ ಅದೇ ಆಫರ್ ಕೂಡ ಕಂಟಿನ್ಯೂ ಆಗ್ತೈತೆ ನಿಮಗೆ. ದಸರಾ ದೀಪಾವಳಿ ಎಲ್ಲ ಚಲ ಆಫರ್ ಕೊಟ್ಟಿದ್ದೀನಿ ಸರ್ ನಿಮಗೆ, ಕ್ರಿಸ್ಮಸ್ ತನಕನೂ ಈಗಲೂ ಅದೇ ಕೂಡ ಹೊಸ ವರ್ಷಕ್ಕೂ ಆಫರ್ ಐತೆ. ಅದುವೇ 5,000 ಪ್ಲಸ್ ಡೆಲಿವರಿ ಚಾರ್ಜಸ್ ಸರ್. ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿಗೆ ತಗೊಳ್ಳಿ, ಮಾರ್ಕೆಟಲ್ಲಿ ನಿಮ್ಗೆ 6,000 6,500 ಮಾರ್ತಾ ಇದ್ದಾರೆ 11 kg ವಾಷಿಂಗ್ ಮಿಷಿನ್ನ. ನಮ್ಮ ಹತ್ರ ಬಂದು 5,000 ಪ್ಲಸ್ ಕೇವಲ ಡೆಲಿವರಿ ಚಾರ್ಜಸ್ ಅಷ್ಟೇ ಸರ್ ತಗೊಳ್ಳೋದು 11 kg ಮಿಷಿನ್ ನಿಮಗೆ. ಅದರಲ್ಲಿ ಇವಾಗ 8 kg ಮಿಷಿನ್ ಸರ್ ಆಫರ್ಗೆ ಆಫರ್ ಸರ್ ನಿಮಗೆ. ಸಂಕ್ರಾಂತಿಗೆ ಮತ್ತು ನ್ಯೂ ಇಯರ್ಗೆ ಅಂತಲೇ ತಂದಿರೋದು ಸರ್ ಆಫರ್ ಇದು, ಮಿಸ್ ಮಾಡ್ಕೋಬೇಡಿ ನೀವು. ಬರೀ ಕೇವಲ ಅಂದರೆ ಕೇವಲ ಸರ್ 3,999 ರೂಪಾಯಿ ಸರ್ ನಿಮಗೆ. ಹೌದಾ? ಕೇವಲ ಅಂದರೆ ಕೇವಲ ಸರ್ 3,999 ರೂಪಾಯಿ. ವೀಕ್ಷಕರೇ, ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲ ಕಡೆ ನಿಮ್ಗೆ 5,000ಕ್ಕೆ ಮಾರ್ತಾ ಇದ್ದಾರೆ ಇದೇ ವಾಷಿಂಗ್ ಮಿಷಿನ್ನ ನಿಮಗೆ. ಅದು ಲಕ್ಷ್ಮಿ ವಾಷಿಂಗ್ ಮಿಷಿನಲ್ಲಿ ಮಾತ್ರ ಈ ರೀತಿ ಬೆಲೆಗೆ ಸಿಗೋದು, ಈ ರೀತಿ ಕ್ವಾಲಿಟಿ ವಾಷಿಂಗ್ ಮಿಷಿನ್ ಸಿಗೋದು ಸರ್ ನಿಮಗೆ. ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ ಇದೆ ಅಲ್ವಾ? ಹ್ಞೂ ಸರ್, ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ ಸರ್. ಕೇವಲ 3,999 ರೂಪಾಯಿ. ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ. ಫ್ರೀ ಡೆಲಿವರಿ ಸರ್. ಔಟ್ ಆಫ್ ಬೆಂಗಳೂರು ಇದ್ದೀರಾ ನಿಮ್ಗೆ ಕೇವಲ 4,000 ಪ್ಲಸ್ ಕೊರಿಯರ್ ಚಾರ್ಜಸ್ ಸರ್. ಅಷ್ಟೇ ಸರ್, ಅಷ್ಟೇ. ಓಕೆ ಇದ್ರ ಗ್ಯಾರಂಟಿ ವಾರಂಟಿ ಹೇಳಿ ಸರ್. ಗ್ಯಾರಂಟಿ ವಾರಂಟಿ 1 year ವ್ಯಾರಂಟಿ ಇರುತ್ತೆ ಮೋಟ್ರಿಗೆ. 1 year ಇಲ್ಲಿ ಏನೇ ಪ್ರಾಬ್ಲಮ್ ಐತೆ ನಿಮಗೆ ಮೋಟ್ರ್ ಫಿಸ್ಟ್ ಎಕ್ಸ್ಚೇಂಜ್ ಇರುತ್ತೆ ವೀಕ್ಷಕರೇ. ಈಗಲೇ ಮಿಸ್ ಮಾಡ್ಕೋಬೇಡಿ, ಮೋಟ್ರ್ ಫಿಸ್ಟ್ ಎಕ್ಸ್ಚೇಂಜ್ ಇರುತ್ತೆ. ಫುಲ್ ನೀರು ಹಾಕೊಂಡು ಯೂಸ್ ಮಾಡಿ 4-5 ವರ್ಷ ಮಿಷಿನ್ ನೀಟಾಗಿ ಬಾಳಿಕೆ ಬರುತ್ತೆ ಸರ್ ನಮ್ಮದು. ಹೌದಾ? ಓಕೆ, ಈಗ ಅಡ್ರೆಸ್ ಎಲ್ಲ ಹೇಳ್ಬಿಡಿ ಸರ್. ನಮ್ಮ ಅಡ್ರೆಸ್ ಬಂದು ಸರ್ ಬ್ಯಾಂಗ್ಳೂರು ಹೊಸೂರು ಮೈನ್ ರೋಡು, ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ಮೈನ್ ರೋಡ್ ಸರ್. ಗಾರೆಬಾವಿಪಾಳ್ಯ ಲಕ್ಷ್ಮೀ ಲೇಔಟಿಗೆ ಬಂದು ನೀವು ಲಕ್ಷ್ಮೀ ವಾಷಿಂಗ್ ಮಿಷಿನ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಕರ್ಕೊಂಡ್ಬಂದು ತೋರಿಸ್ತಾರೆ ಸರ್. ಗೂಗಲ್ ಮಾಡಿದ್ರು ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ಸರ್ ನಿಮಗೆ. ಓಕೆ, ಈ ವಿಡಿಯೋಗೆ ಹಾಯ್ ಅಂತ ಕಮೆಂಟ್ ಮಾಡಿದ್ರೆ, ಈ ವಿಡಿಯೋಗೆ ಹಾಯ್ ಅಂತ ಕಮೆಂಟ್ ಮಾಡಿದ್ರೆ ಫುಲ್ ಲೊಕೇಶನ್ ಜೊತೆಗೆ ಡೀಟೇಲ್ಸ್ ಕಳ್ಸ್ಕೊಡ್ತೀವಿ ಸರ್.